18ಗೆ ಸ್ವಾಗತ. ನಾನು ಚೈತ್ರ ರಾಜ್. ತಪ್ಪು ಕಲ್ಪನೆ ವರ್ಸಸ್ ವಾಸ್ತವ ಸ್ಥಿತಿ. ಕರ್ನಾಟಕ ಬಂದ್ ಮಾತ್ರ ಗ್ಯಾರಂಟಿ. ಎರಡು ಹೊಸ ನೀತಿ ವರ್ಸಸ್ ಎರಡು ಬಂದ್. ಬದುಕು ಹಿಂಡುತ್ತೆ ಸೆಪ್ಟೆಂಬರ್ 25 ಮತ್ತು ಸೆಪ್ಟೆಂಬರ್ 28. ಮಧ್ಯವರ್ತಿ ವರ್ಸಸ್ ಸರ್ಕಾರಿ ಫೈಟ್. ಪ್ರತಿಭಟನೆ ಅಸಲಿ ಸ್ಟೋರಿ. ಇದೇ ಈ ಹೊತ್ತಿನ ಸ್ಪೆಷಲ್ ಎರಡು ಬಂದ್ ಅಸಲಿ ಕಥೆ. ಕೃಷಿ ವಿಧೇಯಕ ವಿರುದ್ಧ ರೊಚ್ಚಿಗೆದ್ದ ಅನ್ನದಾತ. ತಪ್ಪು ಕಲ್ಪನೆ ವರ್ಸಸ್ ವಾಸ್ತವ ಸ್ಥಿತಿ. ಕರ್ನಾಟಕ ಬಂದ್ ಗ್ಯಾರಂಟಿ. ಎರಡು ಹೊಸ ನೀತಿ ವರ್ಸಸ್ ಎರಡು ಬಂದ್. ಬದುಕು ಹಿಂಡುತ್ತೆ ಸೆಪ್ಟೆಂಬರ್ 25-28. ಶುಕ್ರವಾರ ಬಹಳ ಬೃಹತ್ ಪ್ರತಿಭಟನೆ ಚಳುವಳಿಗಳು ಎಲ್ಲಾ ರೀತಿಯಲ್ಲೂ ನಡೆಯುತ್ತೆ. 28ನೇ ತಾರೀಕು 100ಕ್ಕೆ 100 ಬಂದು ನಡೆಯುತ್ತೆ. ಮಧ್ಯವರ್ತಿ ವರ್ಸಸ್ ಸರ್ಕಾರಿ ಫೈಟ್. ಅಸಲಿಯತ್ತೇನು? ಒಂದು ಕಡೆ ಕೊರೋನಾದ ರೌದ್ರ ತಾಂಡವಕ್ಕೆ ಸರ್ಕಾರ ಬೆಚ್ಚಿಬಿದ್ದಿದೆ. ವೈರಸ್ ನಿಯಂತ್ರಣಕ್ಕೆ ಮತ್ತೆ ಲಾಕ್ಡೌನ್ ಮಾಡಬೇಕಾ ಅನ್ನೋ ಚಿಂತೆಯಲ್ಲಿ ಸರ್ಕಾರ ಮುಳುಗಿದೆ. ಮುಂದಿನ 6 ತಿಂಗಳಲ್ಲಿ ಸೋಂಕು ನಿಯಂತ್ರಣಕ್ಕೆ ಬಾರದೇ ಇದ್ರೆ ಅತಿ ದೊಡ್ಡ ಅನಾಹುತಕ್ಕೆ ಭಾರತ ತುತ್ತಾಗುವ ಆತಂಕ ಸರ್ಕಾರವನ್ನ ನಿದ್ದೆಗೆಡಿಸಿದೆ. ಇಂತಹ ಸಂಕಷ್ಟದ ಸಮಯದಲ್ಲೇ ಬಂದ್ ಬಿಸಿ ತಟ್ಟಿದೆ ನೋಡಿ. ಅದು ಒಂದಲ್ಲ ಎರಡಲ್ಲ, ಒಂದೇ ದಿನ 8 ಪ್ರತಿಭಟನೆಗಳ ಕಾವಿನಿಂದ ಸರ್ಕಾರ ಬೆಂದು ಹೋಗ್ತಿದೆ. ಹೌದು, ಗುರುವಾರ ಒಂದೇ ದಿನ ಬೆಂಗಳೂರಲ್ಲಿ 8 ಪ್ರತಿಭಟನೆಗಳು ನಡೆದಿವೆ. ಅದರಲ್ಲೂ ಕಳೆದ 3-4 ದಿನಗಳಿಂದ ಶುರುವಾದ ರೈತರ ಹೋರಾಟದ ಕಿಚ್ಚು, ಆಕ್ರೋಶದ ಕೆಂಡ ಈಗ ಜ್ವಾಲಾಮುಖಿಯಂತೆ ಸ್ಫೋಟಿಸಿದೆ. ಕರ್ನಾಟಕ ಮಾತ್ರವಲ್ಲ, ಇಡೀ ಭಾರತವೇ ಅನ್ನದಾತನ ಕಿಚ್ಚಿಗೆ ಧಗಧಗನೆ ಹೊತ್ತಿ ಉರಿಯೋ ಭೀತಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಸದಾ ಕಷ್ಟದಲ್ಲೇ ಬೆಂದು ಸಂಕಷ್ಟದಲ್ಲೇ ನೊಂದು ಬೆವರು ಹರಿಸಿ ದುಡಿದು ಇಡೀ ದೇಶಕ್ಕೆ ಅನ್ನ ಹಾಕೋ ರೈತ ಈಗ ಸಿಡಿದೆದ್ದಿದ್ದಾನೆ. ಬೆನ್ನಿಗೆ ತಿದ್ದುಪಡಿ ಆಗ್ತಿರೋ ಕೃಷಿ ಸಂಬಂಧಿತ ಮಸೂದೆಗಳನ್ನು ನೋಡಿ ರೈತ ಪಡೆಯೋ ರೊಚ್ಚಿಗೆದ್ದಿದೆ. ಹೌದು, ಇದ್ದಕ್ಕಿದ್ದಂತೆ ಆಗ್ತಿರೋ ಈ ಎಲ್ಲ ಬದಲಾವಣೆ ಮೊದಲೇ ಸೋತು ಸುಣ್ಣಾಗಿರೋ ರೈತನನ್ನ ಕಂಗೆಡಿಸಿದೆ, ಇನ್ನಷ್ಟು ಭಯಗೊಳಿಸಿದೆ. ಮೊದಲೇ ಕಷ್ಟ ನಷ್ಟಗಳ ಸುಳಿಯಲ್ಲಿ ಸಿಕ್ಕಿರೋವಾಗ ಸರ್ಕಾರವೂ ತನ್ನ ನೋವಿಗೆ ಬರೆ ಎಳೆಯುತ್ತಿದೆ ಅನ್ನೋ ಆಕ್ರೋಶ ಅನ್ನದಾತನನ್ನ ಈ ಮಟ್ಟದಲ್ಲಿ ಸಿಡಿಯುವಂತೆ ಮಾಡಿದೆ. ಆದರೆ ವೀಕ್ಷಕರೇ, ಕೇಂದ್ರ ಸರ್ಕಾರ ಮಾಡ್ತಿರೋ ಈ ಕೃಷಿ ಮಸೂದೆ ತಿದ್ದುಪಡಿಗಳು ರೈತರ ವಿರೋಧಿಯಾಗಿಲ್ಲ. ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲೇ ಈ ಮಸೂದೆಗೆ ತಿದ್ದುಪಡಿ ಮಾಡಲಾಗ್ತಿದೆ. ಆದರೆ ಈ ಬದಲಾವಣೆಯಿಂದ ತನಗೇನು ಲಾಭ ಅನ್ನೋ ಅರಿವು ಇನ್ನೂ ಕೂಡ ದೇಶದ ಕಟ್ಟಕಡೆಯ ರೈತನವರೆಗೂ ತಲುಪಿಲ್ಲ. ಹಾಗಾಗಿಯೇ ನೋಡಿ, ಶುರುವಾಗಿದೆ ಈಗ ಸರ್ಕಾರದ ವಿರುದ್ಧ ಅನ್ನದಾತನ ಉಗ್ರ ಹೋರಾಟ. ಶುಕ್ರವಾರ ತಾಲೂಕು ಜಿಲ್ಲೆಗಳಲ್ಲಿ ರೈತರಿಂದ ರಸ್ತೆ ತಡೆ. ಅನ್ನದಾತನ ಹೋರಾಟಕ್ಕೆ 40 ಸಂಘಟನೆಗಳ ಬಲ. 250 ಸಂಘಟನೆಗಳಿಂದ ಭಾರತ್ ಬಂದ್ಗೆ ಬೆಂಬಲ. ಕೃಷಿ ವಿಧೇಯಕದ ವಿರುದ್ಧ ರಾಜ್ಯಗಳಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆ ಶುಕ್ರವಾರದ ನಂತರ ತೀವ್ರವಾಗುವ ಮುನ್ಸೂಚನೆ ಸಿಕ್ಕಿದೆ. ಹೌದು, ಸೆಪ್ಟೆಂಬರ್ 25ರಂದು ಭಾರತ್ ಬಂದ್ಗೆ ಕರೆ ನೀಡಲಾಗಿದೆ. ಅಖಿಲ ಭಾರತ ಕಿಸಾನ್ ಸಂಘರ್ಷ ಸಮನ್ವಯ ಸಮಿತಿ ಹೆಸರಿನಲ್ಲಿ 250ಕ್ಕೂ ಹೆಚ್ಚು ಕೃಷಿ ಸಂಘಟನೆಗಳು ಸೇರಿ ಭಾರತ್ ಬಂದ್ಗೆ ಕರೆ ನೀಡಿವೆ. ದೇಶದಾದ್ಯಂತ 250 ಕೃಷಿ ಸಂಘಟನೆಗಳು ಮತ್ತು ವಿರೋಧ ಪಕ್ಷ ಭಾರತ್ ಬಂದ್ಗೆ ಕೈಜೋಡಿಸಿದ್ದು ಏಕಕಾಲಕ್ಕೆ ದೇಶದ ಮೂಲೆ ಮೂಲೆಯಲ್ಲಿ ಪ್ರತಿಭಟನೆ ಕಾವೇರಲಿದೆ. ಬೆಂಬಲ ಬೆಲೆ ವಿಷಯದಲ್ಲಿ ಸರ್ಕಾರ ಖಾತ್ರಿ ನೀಡದೆ ಹೋದರೆ ಈ ಹೋರಾಟ ದೇಶದುದ್ದಕ್ಕೂ ಅಶಾಂತಿ ಸ್ಫೋಟಗೊಳ್ಳಲು ಕಾರಣವಾಗಲಿದೆ ಅಂತ ಅನ್ನದಾತರ ಸಂಘಟನೆ ಎಚ್ಚರಿಕೆಯನ್ನು ನೀಡಿದೆ. ಹಾಗಾಗಿ ಶುಕ್ರವಾರದ ಭಾರತ್ ಬಂದ್ನಿಂದ ರೈತರ ಈ ಪ್ರತಿಭಟನೆ ಉಗ್ರ ಹೋರಾಟದ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ. ಕರ್ನಾಟಕದಲ್ಲೂ ಶುಕ್ರವಾರ 40ಕ್ಕೂ ಹೆಚ್ಚು ಸಂಘಟನೆಗಳ ಬಲದೊಂದಿಗೆ ಪ್ರತಿಭಟನೆ ನಡೆಯಲಿದೆ. ಶುಕ್ರವಾರ ಭಾರತ್ ಬಂದ್, ಆದರೆ ಕರ್ನಾಟಕ ಬಂದ್ ಆಗಲ್ಲ. ರಾಜ್ಯ ರಾಷ್ಟ್ರೀಯ ಹೆದ್ದಾರಿ ತಡೆದು ನಡೆಯಲಿದೆ ಪ್ರತಿಭಟನೆ.
ವೀಕ್ಷಕರೇ, ಶುಕ್ರವಾರ ಭಾರತ್ ಬಂದ್ ನಿಜ, ಆದ್ರೆ ಕರ್ನಾಟಕ ಬಂದ್ ಆಗಲ್ಲ. ಎಂದಿನಂತೆ ಅಂಗಡಿ ಮುಗ್ಗಟ್ಟುಗಳು ತೆರೆದಿರುತ್ತೆ. ಆದ್ರೆ ಬಂದಿಲ್ಲ ಅಂತ ಹೊರಗೆ ಕಾಲಿಡೋ ಪ್ಲಾನ್ ನಲ್ಲಿದ್ರೆ ನೀವು ಸ್ವಲ್ಪ ಯೋಚನೆ ಮಾಡಲೇಬೇಕು. ಯಾಕಂದ್ರೆ ಶುಕ್ರವಾರ ರಾಜ್ಯದಲ್ಲೇ ಐಕ್ಯ ಹೋರಾಟ ಸಮಿತಿ ಸೇರಿದಂತೆ ಅನೇಕ ರೈತ ಸಂಘಟನೆಗಳು ಒಗ್ಗೂಡಿ ಕೃಷಿ ವಿಧೇಯಕದ ವಿರುದ್ಧ ಪ್ರತಿಭಟನೆ ನಡೆಸಲಿವೆ. ಈ ಪ್ರತಿಭಟನೆಗೆ 40ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲ ಕೊಟ್ಟಿವೆ. ಹೀಗಾಗಿ ಶುಕ್ರವಾರ ಬೆಂಗಳೂರು ಹೊರವಲಯದ ಎಲ್ಲಾ ದಿಕ್ಕಿನಲ್ಲೂ ರಾಜ್ಯ ರಾಷ್ಟ್ರೀಯ ಹೆದ್ದಾರಿ ತಡೆದು ರೈತರು ಪ್ರತಿಭಟನೆ ನಡೆಸಲಿದ್ದಾರೆ. ಸೆಪ್ಟೆಂಬರ್ 25ರಂದು ಬೆಳಗ್ಗೆಯಿಂದಲೇ ಈ ಹೋರಾಟ ಆರಂಭವಾಗಲಿದೆ. ತಾರೀಕು ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡುವಂಥದ್ದು. ರಾಜ್ಯದಾದ್ಯಂತ ಕರ್ನಾಟಕ ಬಂದ್ ಆಗುತ್ತೆ. ರಾಜ್ಯ ರಾಷ್ಟ್ರೀಯ ಹೆದ್ದಾರಿ ತಡೆ ಮಾತ್ರವಲ್ಲ, ಜಿಲ್ಲಾ ಮತ್ತು ತಾಲೂಕು ಕೇಂದ್ರದಲ್ಲೂ ರೈತರಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಿದ್ದಾರೆ. ರಸ್ತೆ ತಡೆ ಮಾಡುವ ಮೂಲಕ ಜೈಲ್ ಭರೋ ಹೋರಾಟ ನಡೆಸುವುದಾಗಿ ರೈತ ಸಂಘಟನೆಗಳ ಮುಖಂಡರು ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡುವಂಥದ್ದು, ಜೈಲ್ ಭರೋ ಮಾಡುವಂಥದ್ದನ್ನ ಇವತ್ತು ಐಕ್ಯ ಹೋರಾಟ ಸಮಿತಿಯವರು ಕೂಡ ಎಲ್ಲರೂ ಸಮ್ಮತಿಯನ್ನು ಕೊಟ್ಟು ಬೆಂಗಳೂರಿನಲ್ಲಿ ನಾವೆಲ್ಲ ಮಾಡೋಣ, ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು ಈ ಕೆಲಸವನ್ನು ಮಾಡಲಿ ಎನ್ನುವಂಥ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಎಸ್, ಇದು ಸೆಪ್ಟೆಂಬರ್ 25ರ ಭಾರತ್ ಬಂದ್ಗೆ ಕರ್ನಾಟಕದಲ್ಲಿ ನಡೆಯೋ ಪ್ರತಿಭಟನೆಯ ರೂಪುರೇಷೆ. ಆದ್ರೆ ಇನ್ನು ಸೆಪ್ಟೆಂಬರ್ 28ರಂದು ಕರ್ನಾಟಕ ಬಂದ್ ಕೂಡ ನಡೆಯಲಿದೆ. ಹೌದು, ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಮತ್ತು ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಮಸೂದೆ ವಿರುದ್ಧ ರೊಚ್ಚಿಗೆದ್ದಿರೋ ಕರ್ನಾಟಕ ಅನ್ನದಾತರ ಪಡೆ ಸೋಮವಾರ ಬಂದ್ಗೆ ಕರೆ ಕೊಟ್ಟಿವೆ. ಎಷ್ಟೇ ಪ್ರತಿಭಟನೆ ಮಾಡಿದ್ರೂ ಸರ್ಕಾರಗಳು ತಲೆಕೆಡಿಸಿಕೊಳ್ಳುತ್ತಿಲ್ಲ. ರೈತರ ವಿರೋಧದ ನಡುವೆಯೂ ಮಸೂದೆ ಮಂಡನೆ ಮಾಡಿರೋದು ರೈತ ಸಂಘದ ತಾಳ್ಮೆಗೆಡಿಸಿದ್ದು. ಇದೇ ಕಾರಣಕ್ಕೆ ಸೋಮವಾರ ಬಂದ್ ಮಾಡೋದು ಶತಸಿದ್ಧ ಅಂತ ಘೋಷಿಸಿದ್ದಾರೆ ರೈತ ಮುಖಂಡರು. 28ನೇ ತಾರೀಕು ಬಂದಿಗೆ ಏನು ಕರೆ ನೀಡಬೇಕಂತ ಏನು ಪ್ರಸ್ತಾವ ಮಾಡಿದ್ವಿ, ಆ ಬಂದು 28ನೇ ತಾರೀಕು 100ಕ್ಕೆ 100 ಸರಿಯಾಗಿದೆ. ಆ ಬಂದು ನಡೆಯುತ್ತೆ. ಇನ್ನು ಸೋಮವಾರ ಅನ್ನದಾತರ ಬಂದ್ಗೆ 36ಕ್ಕೂ ಹೆಚ್ಚು ಸಂಘಟನೆಗಳು ಕೈಜೋಡಿಸಿವೆ. ಹೀಗಾಗಿ ಸೋಮವಾರದ ಪ್ರತಿಭಟನೆ ದೊಡ್ಡದಾಗಿ ನಡೆಯಲಿದೆ. ಶುಕ್ರವಾರವೂ ರಸ್ತೆ ತಡೆ, ಸೋಮವಾರ ಇಡೀ ದಿನ ಬಂದ್ ಅಂತ ರೈತ ಸಂಘಟನೆ ಘೋಷಿಸಿರೋದು ಸರ್ಕಾರಕ್ಕೆ ಈಗ ಸಂಕಷ್ಟ ತಂದಿಟ್ಟಿದೆ. ಯಾಕಂದ್ರೆ ಇಡೀ ದೇಶ ಒಂದು ದಿನ ಬಂದ್ ಆದ್ರೆ ಸುಮಾರು 25,000 ಕೋಟಿಯಿಂದ 30,000 ಕೋಟಿ ನಷ್ಟವಾಗುತ್ತೆ. ಸಾಮಾನ್ಯವಾಗಿ ಕರ್ನಾಟಕ ಒಂದು ದಿನ ಸ್ತಬ್ಧವಾದ್ರೆ ಅಂದಾಜು 3,000 ಕೋಟಿ ಸರ್ಕಾರಕ್ಕೆ ನಷ್ಟವಾಗುತ್ತೆ. ಹೀಗಾಗಿ ಈಗ ಕೊರೋನಾ ಸಂಕಷ್ಟದ ಕಾಲದಲ್ಲಿ ಮಸೂದೆ ವಿರುದ್ಧ ರೊಚ್ಚಿಗೆದ್ದಿರೋ ರೈತರ ಈ ಉಗ್ರ ಹೋರಾಟ ಸರ್ಕಾರಕ್ಕೆ ಮತ್ತಷ್ಟು ಹೊಡೆತ ನೀಡಲಿದೆ. ಒಂದ್ ವೇಳೆ ಬಂದ್ ಪ್ರತಿಭಟನೆಗೂ ಸರ್ಕಾರ ಬಗ್ಗದಿದ್ರೆ ಇಡೀ ದೇಶದಲ್ಲಿ ರೈತರ ಹೋರಾಟ ಇನ್ನಷ್ಟು ಉಗ್ರ ಸ್ವರೂಪ ಪಡೆಯುವ ಸಾಧ್ಯತೆಯೂ ಇದೆ. ಯಾಕಂದ್ರೆ ರೈತರ ಹೋರಾಟದ ಕಿಚ್ಚಿಗೆ ವಿಪಕ್ಷಗಳು ಕೂಡ ಬೆನ್ನೆಲುಬಾಗಿ ನಿಂತಿವೆ. ರೈತರ ಹೋರಾಟವನ್ನೇ ಆಡಳಿತ ಪಕ್ಷದ ವಿರುದ್ಧ ಬ್ರಹ್ಮಾಸ್ತ್ರವಾಗಿ ಬಳಸಲು ವಿಪಕ್ಷಗಳು ಸಜ್ಜಾಗಿವೆ. ಹೀಗಾಗಿ ರೈತರ ಈ ಕಿಚ್ಚು ಅದ್ಯಾವ ಮಟ್ಟದಲ್ಲಿ ಸ್ಫೋಟವಾಗುತ್ತೋ ಗೊತ್ತಿಲ್ಲ. ಜನವಿರೋಧಿ ಕಾನೂನುಗಳನ್ನು ತರ್ತಾ ಇದ್ದಾರೆ. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟು, ಎಪಿಎಂಸಿ ಆಕ್ಟು, ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟು, ಫಾರ್ಮರ್ಸ್ ಕಾಂಟ್ರಾಕ್ಟ್, ಇದು ಲೇಬರ್ ಲಾಗೆ ಅಮೆಂಡ್ಮೆಂಟ್ ತಂದಿರೋದು, ಹೀಗೆ ಅನೇಕ ಜನಪರವಾದಂಥ ಕಾರ್ಮಿಕರಿಗೆ ವಿರೋಧದಂಥ ಕಾನೂನುಗಳನ್ನು ತಂದಿದ್ದಾರೆ. ಈ ಸರ್ಕಾರ ಜನವಿರೋಧಿಯಾಗಿದೆ. ರೈತರನ್ನ ಮಾರ್ತಾ ಇದ್ದಾರೆ, ರೈತರು ಭೂಮಿ ಮಾರ್ತಾ ಇದ್ದಾರೆ, ರೈತರು ಬೆಳೆದು ಮಾರ್ತಾ ಇದ್ದಾರೆ. ಇದೆಲ್ಲ ಇಂಟರ್ನ್ಯಾಷನಲ್ ಕಂಪನಿಗಳಿಗೆ ಬೆಂಬಲ ಮಾಡಲಿಕ್ಕೋಸ್ಕರ ಇವತ್ತು ರೈತರನ್ನೆಲ್ಲ ಕೂಲಿಗಿಡಿಸ್ತಾ ಇದ್ದಾರೆ. ರೈತರು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಕೃಷಿ ವಿಧೇಯಕಗಳ ವಿರುದ್ಧ ಅನ್ನದಾತನ ಆಕ್ರೋಶದ ಕಟ್ಟೆ ಒಡೆದಿದೆ. ಅಷ್ಟಕ್ಕೂ ರೈತರ ಹಿತ ಕಾಪಾಡುವುದಕ್ಕೆ ಮೋದಿ ಸರ್ಕಾರ ಮಾಡಿದ ಈ ಬದಲಾವಣೆ ಯಾಕಿಷ್ಟು ಕಿಚ್ಚೆಬ್ಬಿಸಿದೆ ಅನ್ನೋದೇ ಈಗ ಗೊಂದಲ. ಹೌದು ವೀಕ್ಷಕರೇ, ಕೃಷಿ ವಿಧೇಯಕಗಳು ರೈತರ ಪರವಾಗಿಯೇ ಇದೆ. ಈಗ ಮಾಡಿರೋ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಅನ್ನದಾತನ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲೇ ಇದೆ. ಆದ್ರೂ ಯಾಕೆ ಈ ಆಕ್ರೋಶ? ವಿಧೇಯಕದ ವಿರುದ್ಧ ಎದ್ದಿರೋ ತಪ್ಪು ಕಲ್ಪನೆ ಮತ್ತು ವಾಸ್ತವ ಸ್ಥಿತಿ ಏನು ಅನ್ನೋದನ್ನ ಈಗ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಎಪಿಎಂಸಿ ಕಾಯ್ದೆ ತಿದ್ದುಪಡಿಯಿಂದ ರೈತರಿಗೆ ಮಾರುಕಟ್ಟೆ ಆಯ್ಕೆ ಸ್ವಾತಂತ್ರ್ಯವಿದೆ. ತಮ್ಮ ಉತ್ಪನ್ನವನ್ನ ರೈತ ಎಪಿಎಂಸಿ ಅಥವಾ ಹೊರಗಡೆಯೂ ತಮಗಿಷ್ಟ ಬಂದವರಿಗೆ ಮಾರಾಟ ಮಾಡಬಹುದು. ಉತ್ತಮ ಬೆಲೆ ಸಿಗೋವರೆಗೂ ದಾಸ್ತಾನಿಡಲು ಅವಕಾಶವಿದೆ. ಇನ್ನು ಈ ಕಾಯ್ದೆ ತಿದ್ದುಪಡಿಯಿಂದ ದಲ್ಲಾಳಿಗಳಿಂದ ಮುಕ್ತಿ ಸಿಗಲಿದೆ. ದೊಡ್ಡ ದೊಡ್ಡ ಕಂಪನಿಗಳು ನೇರವಾಗಿ ರೈತನ ಹೊಲಕ್ಕೆ ಹೋಗಿ ಖರೀದಿ ಮಾಡಬಹುದು. ಸೆಸ್, ಸಾರಿಗೆ ಶುಲ್ಕದಿಂದಲೂ ರೈತರಿಗೆ ಮುಕ್ತಿ. ಮಂಡಿಗಳಲ್ಲೂ ಹೆಚ್ಚು ಸ್ಪರ್ಧಾತ್ಮಕವಾಗಿರುತ್ತೆ. ರೈತರ ಬೆಳೆಗಳಿಗೆ ಅಂತಾರಾಷ್ಟ್ರೀಯ ಗುರುತು, ಹೆಚ್ಚಿನ ಬೆಲೆ ಸಿಗುವ ಅವಕಾಶವೂ ಹೆಚ್ಚಿರುತ್ತೆ. ಈ ಹಿಂದೆ ರೈತರು ಬೆಳೆಯುವ ಫಸಲನ್ನ ಎಪಿಎಂಸಿಗಳಲ್ಲೇ ಮಾರಾಟ ಮಾಡಬೇಕು. ಅದನ್ನ ಖರೀದಿ ಮಾಡೋಕೆ ವ್ಯಾಪಾರಿಗಳು ಎಪಿಎಂಸಿಗಳಲ್ಲಿ ನೋಂದಣಿ ಮಾಡಿಕೊಂಡು ರೈತರ ಉತ್ಪನ್ನವನ್ನ ಹರಾಜಿನ ಮೂಲಕ ಖರೀದಿಸಲು ಅವಕಾಶವಿತ್ತು. ಆದ್ರೀಗ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ನಂತರ ರೈತರು ಎಲ್ಲಿ ಬೇಕಾದರೂ ತಮ್ಮ ಬೆಳೆಯನ್ನ ಮಾರಬಹುದು.
ಹಾಗಂತ ರೈತರು ಎಪಿಎಂಸಿಗಳಲ್ಲಿ ಮಾರಾಟ ಮಾಡಲು ಅವಕಾಶವೇ ಕೈತಪ್ಪಿ ಹೋಗುತ್ತೆ ಅಂತ ಭಯ ಪಡೋ ಅಗತ್ಯವೂ ಇಲ್ಲ. ಯಾಕಂದ್ರೆ ಎಪಿಎಂಸಿ ವ್ಯವಸ್ಥೆಯೂ ಮುಂದುವರಿಯಲಿದೆ. ಇನ್ನು ಸರ್ಕಾರವೂ ಪಡಿತರ ಯೋಜನೆ ಅಡಿಯಲ್ಲಿ ಕೃಷಿ ಉತ್ಪನ್ನಗಳ ಖರೀದಿಯನ್ನ ಮುಂದುವರಿಸಲಿದೆ. ಆದರೆ ಕೆಲವು ತಪ್ಪು ತಿಳುವಳಿಕೆಗಳು ಪ್ರತಿಭಟನೆಗೆ ಕಾರಣವಾಗಿವೆ ಅಂತಿದೆ ಆಡಳಿತ ಸರ್ಕಾರ. ಎಪಿಎಂಸಿ ತಿದ್ದುಪಡಿ ಮಾಡಿರುವುದು ರೈತರ ಹಿತದೃಷ್ಟಿಯಿಂದ. ಇದರಿಂದ ರೈತರಿಗೆ ಏನೂ ನಷ್ಟವಿಲ್ಲ ಅಂತಿವೆ ಆಡಳಿತ ಪಕ್ಷಗಳು. ಹಾಗಾದ್ರೆ ಕೇಂದ್ರ ಕೊಡೋ ಸಮರ್ಥನೆ ಏನು ಅನ್ನೋದನ್ನ ನೋಡೋಣ ಬನ್ನಿ. ರೈತರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಸಿಗುತ್ತೆ. ರೈತ ಸ್ವತಂತ್ರವಾಗಿ ತನಗೆ ಬೇಕಾದಲ್ಲಿ ಮಾರಬಹುದು. ಮಧ್ಯವರ್ತಿಗಳ ಕಿರುಕುಳ ತಪ್ಪಲಿದೆ. ಇನ್ನು ಬೆಳೆ ಮಾರುವಾಗ ಆಗ್ತಿದ್ದ ಅನಗತ್ಯ ಖರ್ಚು ತಪ್ಪಲಿದೆ. ಬಹುರಾಷ್ಟ್ರೀಯ ಕಂಪನಿಗಳಿಂದ ಪ್ರೋತ್ಸಾಹವೂ ಸಿಗಲಿದೆ. ಉತ್ಪನ್ನ ಶೇಖರಣೆ ಮಾಡಲು ಅವಕಾಶ, ಉತ್ತಮ ಬೆಲೆ ಬಂದಾಗ ಮಾರಾಟ ಮಾಡುವ ಅವಕಾಶ ಸಿಗಲಿದೆ. ಇದರಿಂದ ರೈತರ ಆದಾಯ ಹೆಚ್ಚಾಗಲಿದೆ ಅನ್ನೋದು ಕೇಂದ್ರದ ಸ್ಪಷ್ಟನೆಯಾಗಿದೆ. ಇದು ಎಪಿಎಂಸಿ ಕಾಯ್ದೆ ತಿದ್ದುಪಡಿಯಿಂದ ರೈತರಿಗೆ ಆಗೋ ಅನುಕೂಲ. ಇಷ್ಟೆಲ್ಲ ಅನುಕೂಲ ಇದ್ರು ಯಾಕೆ ಮತ್ತೆ ರೈತರು ರೊಚ್ಚಿಗೆದ್ದು ರೋಡಿಗಿಳಿದಿದ್ದಾರೆ? ಅನ್ನದಾತನಿಗೆ ಆಗ್ತಿರೋ ಆತಂಕವೇನು, ಭಯವೇನು ಅಂತ ನೋಡೋಕೆ ಹೋದ್ರೆ ಅಲ್ಲೂ ಒಂದಷ್ಟು ಕಾರಣಗಳು ಸಿಗುತ್ತವೆ. ಬಂದ್ಗೆ ಕಾರಣವಾದ ಭಯದ ಹಿಂದಿನ ಅಸಲಿಯತ್ತು ಅನಾವರಣವಾಗುತ್ತೆ. ರೈತರಿಗಾಗಿ, ರೈತರ ಆದಾಯ ದ್ವಿಗುಣಕ್ಕಾಗಿ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಮಾಡಲಾಗಿದೆ. ಹಾಗಿದ್ರೂ ಈ ಉಗ್ರ ಹೋರಾಟ ಯಾಕಾಗಿ? ಈ ಪ್ರತಿಭಟನೆ ಹಿಂದಿನ ಅಸಲಿಯತ್ತೇನು? ಅಸಲಿಗೆ ಈ ತಿದ್ದುಪಡಿಯಿಂದ ನಷ್ಟ ಯಾರಿಗೆ? ಅದನ್ನು ಹೇಳ್ತೀವಿ. ಬ್ರೇಕಾತ್ಮಕಗಳ ವಿರುದ್ಧ ರೈತರ ಪ್ರತಿಭಟನಾ ಕಿಚ್ಚು ನಾಳೆಯಿಂದ ಉಗ್ರ ಸ್ವರೂಪ ಪಡೆಯೋ ಸಾಧ್ಯತೆ ಇದೆ. ಅಷ್ಟಕ್ಕೂ ರೈತ ಪರವಾಗಿರೋ ತಿದ್ದುಪಡಿಗೆ ಯಾಕೆ ಇಂತಹ ಆಕ್ರೋಶ? ಆ ಕುರಿತು ಮಾಹಿತಿ ಇಲ್ಲಿದೆ ನೋಡಿ. ಕರ್ನಾಟಕದಲ್ಲಿ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಮತ್ತು ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ರೈತರ ಪ್ರತಿಭಟನೆಗೆ ಮೂಲ ಕಾರಣವಾಗಿದೆ. ಶುಕ್ರವಾರ ಘೋಷಿಸಲಾಗಿರೋ ಭಾರತ್ ಬಂದ್ಗೆ ರಸ್ತೆ ತಡೆ ಪ್ರತಿಭಟನೆ ಮಾಡೋ ಮೂಲಕ ರಾಷ್ಟ್ರವ್ಯಾಪಿ ಹೋರಾಟಕ್ಕೆ ರಾಜ್ಯ ರೈತರು ಕೈ ಜೋಡಿಸುತ್ತಿದ್ದಾರೆ. ರಾಜ್ಯದ 25 ಜಿಲ್ಲೆಗಳ ಉದ್ದಗಲಕ್ಕೂ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಿದ್ದಾರೆ ರೈತರು. ಮೈಸೂರು ರಸ್ತೆಯ ಕೊಲಂಬಿಯಾ ಆಸ್ಪತ್ರೆ ಮುಂಭಾಗ, ನೆಲಮಂಗಲದ ನವಯುಗ ಟೋಲ್, ಬಳ್ಳಾರಿ ರಸ್ತೆ, ಹೆಬ್ಬಾಳ ಫ್ಲೈಓವರ್, ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಪ್ರತಿಭಟನೆ ನಡೆಯಲಿದೆ. ಮೈಸೂರು ಬ್ಯಾಂಕ್ ವೃತ್ತ ಬಳಿಯ ಎಲ್ಲ ರಸ್ತೆಗಳು ಬಂದಾಗಲಿದ್ದು, ಕಾರ್ಪೊರೇಷನ್, ಕೆಆರ್ ವೃತ್ತ, ಆನಂದರಾವ್, ಮೆಜೆಸ್ಟಿಕ್, ಮೌರ್ಯ ವೃತ್ತ, ವಿಧಾನಸೌಧ ಸುತ್ತಮುತ್ತಲಿನ ರಸ್ತೆಗಳು ಬ್ಲಾಕ್ ಆಗಲಿವೆ. ತುಮಕೂರು ರಸ್ತೆಗೂ ಬಂದ್ ಬಿಸಿ ತಟ್ಟಲಿದೆ. ಹೀಗೆ ಶುಕ್ರವಾರ ರಾಜ್ಯಾದ್ಯಂತ ರಸ್ತೆ ತಡೆ ಮಾಡೋ ಮೂಲಕ ಕೃಷಿ ವಿಧೇಯಕಗಳ ವಿರುದ್ಧ ರಾಜ್ಯ ರೈತರ ಹೋರಾಟ ನಡೆಯಲಿದೆ. ಅಷ್ಟಕ್ಕೂ ಮೋದಿ ಸರ್ಕಾರದ ರೈತರ ಪರ ನಿಲುವಿನ ವಿರುದ್ಧ ರೈತರ ವಿರೋಧ ಯಾಕೆ? ಎಪಿಎಂಸಿ ತಿದ್ದುಪಡಿ ಹೋರಾಟಕ್ಕೆ ರೈತರು ಇಳಿದಿದ್ಯಾಕೆ ಅನ್ನೋದನ್ನ ನೋಡಿದ್ರೆ ಪ್ರಮುಖವಾಗಿ ಒಂದಷ್ಟು ಕಾರಣಗಳು ಸಿಗುತ್ತವೆ. ಬೆಳೆಯ ದಾಸ್ತಾನು ಇಡಲು ಅವಕಾಶ ಇರಲ್ಲ. ಕಡಿಮೆ ಬೆಲೆಗೆ ಮಾರುವ ಅನಿವಾರ್ಯ ಎದುರಾಗಬಹುದು ಅನ್ನೋ ಭೀತಿ. ಕನಿಷ್ಠ ಬೆಂಬಲ ಬೆಲೆ ಕೈತಪ್ಪುವ ಭೀತಿ. ನಿಗದಿತ ಬೆಲೆ ಸಿಗುವ ಖಾತ್ರಿ ಇಲ್ಲ ಅನ್ನೋ ಆತಂಕ. ಬಹುರಾಷ್ಟ್ರೀಯ ಕಂಪನಿಗಳ ಪ್ರಾಬಲ್ಯ. ವ್ಯಾಪಾರಸ್ಥರಿಗೆ ಸಂಕಷ್ಟ ಎದುರಾಗುವ ಆತಂಕ. ರೈತರು ವ್ಯಾಪಾರಿಗಳ ಕೊಂಡಿ ಕಳಚುತ್ತೆ ಅನ್ನೋ ಭಯವೇ ಈ ಹೋರಾಟಕ್ಕೆ ಕಾರಣವಾಗಿದೆ. ಆದರೆ ಪ್ರಧಾನಿ ಮೋದಿಯವರಿಂದ ಹಿಡಿದು ಆಡಳಿತ ಸರ್ಕಾರದ ಎಲ್ಲಾ ನಾಯಕರು ಕೃಷಿ ವಿಧೇಯಕಗಳಿಂದ ಈ ಯಾವುದೇ ತೊಂದರೆ ಆಗಲ್ಲ ಅಂತ ಈಗಾಗಲೇ ಭರವಸೆ ನೀಡಿದ್ದಾರೆ. ಬೆಂಬಲ ಬೆಲೆ ಕಡಿತಗೊಳಿಸಲ್ಲ ಅಂತಾನೂ ಹೇಳಿದ್ದಾರೆ. ಆದರೂ ಗೊಂದಲ ಏರ್ಪಟ್ಟಿದೆ. ಮುಖ್ಯವಾಗಿ ಆ ಗೊಂದಲ ಏರ್ಪಡೋ ಕಾರಣವೇ ದಲ್ಲಾಳಿಗಳು ಅನ್ನೋ ಆರೋಪವೂ ಇದೆ. ಹೌದು,
ಇದುವರೆಗೂ ರೈತರ ಲಾಭವನ್ನ ತಿಂದು ತೇಗ್ತಿದ್ದ ದಲ್ಲಾಳಿಗಳು ಈಗ ಕಾಯ್ದೆ ತಿದ್ದುಪಡಿ ಆಗ್ತಿದ್ದಂತೆ ಮಾರುಕಟ್ಟೆ ಸ್ವಾಮ್ಯತೆ ಹಾಳಾಗುತ್ತೆ, ಬಹುರಾಷ್ಟ್ರೀಯ ಕಂಪನಿಗಳಿಗೆ ಲಾಭ ಆಗುತ್ತೆ ಅಂತ ಧ್ವನಿ ಏರಿಸಿದ್ದಾರೆ. ಆರಂಭದಲ್ಲಿ ರೈತರಿಗೆ ಹೆಚ್ಚಿನ ಬೆಲೆ ನೀಡಿ ಆ ಬಳಿಕ ಶೋಷಣೆ ಮಾಡುತ್ತವೆ ಕಂಪನಿಗಳು ಅಂತ ರೈತರಲ್ಲಿ ಇಲ್ಲಸಲ್ಲದ ಭಯ ಹುಟ್ಟಿಸಿರೋದೇ ಈ ಹೋರಾಟಕ್ಕೆ ಕಾರಣ ಅನ್ನೋ ಆರೋಪವೂ ಇದೆ. ಎಸ್, ಇದು ಎಪಿಎಂಸಿ ಕಾಯ್ದೆ ತಿದ್ದುಪಡಿ ವಿಚಾರ ಆದ್ರೆ ಇನ್ನು ರೈತರ ಆಕ್ರೋಶಕ್ಕೆ ಕಾರಣವಾದ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಬಗ್ಗೆಯೂ ಸಾಕಷ್ಟು ಊಹಾಪೋಹಗಳಿವೆ. ರೈತರ ಮರಣ ಶಾಸನ ಇದು ಅನ್ನೋ ಬಲವಾದ ಆರೋಪ ಇದೆ. ಅಷ್ಟಕ್ಕೂ ಏನಿದು ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ, ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೀವಿ ಕೇಳಿ. ಏನಿದು ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ? ಈ ಕಾಯ್ದೆ ವಿರುದ್ಧ ಎದ್ದಿದ್ಯಾಕೆ ಆಕ್ರೋಶ? 1974ರ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಪ್ರಕಾರ ಇಲ್ಲಿವರೆಗೂ ಕೃಷಿಕರು ಅಥವಾ ಕೃಷಿ ಮೂಲದ ಕುಟುಂಬಸ್ಥರು ಮಾತ್ರ ರಾಜ್ಯದಲ್ಲಿ ಕೃಷಿ ಭೂಮಿಯನ್ನ ಪರ್ಚೇಸ್ ಮಾಡಬಹುದಿತ್ತು. ಕೃಷಿಕರಲ್ಲದವರು ಖರೀದಿಸಬೇಕಾದ್ರೆ ಆದಾಯ ಮಿತಿಯನ್ನ ನಿಗದಿಪಡಿಸಲಾಗಿತ್ತು. ಆದರೆ ನಿಯಮಗಳಿಗೆ ರಾಜ್ಯ ಸರ್ಕಾರ ತಿದ್ದುಪಡಿ ತರಲು ಮುಂದಾಗಿದ್ದು ಈಗಾಗಲೇ ಸರ್ಕಾರ ಹೊರಡಿಸಿದ್ದ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತವೂ ಬಿದ್ದಿದೆ. ಈ ತಿದ್ದುಪಡಿ ಕಾಯ್ದೆ ಅನ್ವಯ ಈಗ ಕೃಷಿ ಹಿನ್ನೆಲೆ ಇಲ್ಲದವರು ಎಷ್ಟೇ ಆದಾಯ ಇದ್ದ ಶ್ರೀಮಂತರು ಕೃಷಿ ಭೂಮಿ ಖರೀದಿಸಬಹುದಾಗಿದೆ. ಒಂದು ಕುಟುಂಬ ಗರಿಷ್ಠ 216 ಎಕರೆ ಜಮೀನು ಹೊಂದಲು ಅವಕಾಶ ಮಾಡಿಕೊಡಲಾಗಿದೆ. ಇದು ಭೂ ಸುಧಾರಣಾ ತಿದ್ದುಪಡಿಯಿಂದ ಆಗ್ತಾ ಇರೋ ಬದಲಾವಣೆ. ಹಾಗಾದ್ರೆ ಇದಕ್ಕೂ ರೈತರ ವಿರೋಧ ಯಾಕೆ? ಕೃಷಿಕರಲ್ಲದವರು ಕೃಷಿ ಭೂಮಿ ಖರೀದಿಸಿದ್ರೆ ಅನ್ನದಾತರ ಸಂಖ್ಯೆ ಹೆಚ್ಚಾಗುತ್ತಲ್ವಾ? ಮತ್ಯಾಕ್ ವಿರೋಧ? ಅದನ್ನು ಹೇಳ್ತೀವಿ. ಬ್ರೇಕ್ಔಟ್ ವಿರೋಧ ವ್ಯಕ್ತವಾಗ್ತಿದೆ. ಹಾಗಾದ್ರೆ ಈ ತಿದ್ದುಪಡಿಯಿಂದ ಅನ್ನದಾತನಿಗೆ ಎದುರಾಗೋ ಸಂಕಷ್ಟವೇನು? ಯಾಕೆ ವಿರೋಧ? ಆ ಕುರಿತು ಮಾಹಿತಿ ನಿಮ್ಮ ಮುಂದೆ. ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಗೆ ವಿರೋಧ ಪಕ್ಷ, ರೈತಾಪಿ ವರ್ಗ ಮಾತ್ರವಲ್ಲ, ರಾಜ್ಯದ ಕೆಲ ಆಡಳಿತ ಪಕ್ಷದವರ ವಿರೋಧವೂ ಇದೆ ಅನ್ನೋ ಮಾಹಿತಿ ಆಗಾಗ್ಗೆ ಕೇಳಿಬರುತ್ತೆ. ಆದರೆ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯನ್ನು ಸಮರ್ಥಿಸಿಕೊಳ್ಳುತ್ತಿದೆ. ಯಾರು ಬೇಕಾದರೂ ಕೃಷಿ ಭೂಮಿ ಖರೀದಿಸಬಹುದು ಅನ್ನೋ ತಿದ್ದುಪಡಿ ಮಾಡೋದ್ರಿಂದ ರಾಜ್ಯದಲ್ಲಿ ಕೃಷಿ ಚಟುವಟಿಕೆ ನಡೆಯದೇ ಪಾಳು ಬಿದ್ದ ಸುಮಾರು 11.79 ಲಕ್ಷ ಹೆಕ್ಟೇರ್ ಭೂಮಿ ಕೃಷಿ ಆಸಕ್ತರಿಗೆ ಕೊಂಡುಕೊಳ್ಳಲು ನೆರವಾಗಲಿದೆ ಅಂತ ಸರ್ಕಾರ ವಾದಿಸುತ್ತದೆ. ಇದರಿಂದ ರಾಜ್ಯದ ಬೊಕ್ಕಸಕ್ಕೂ ಲಾಭ ಬಂದು ಆರ್ಥಿಕ ಚೇತರಿಕೆಯೂ ಆಗುತ್ತೆ ಅನ್ನೋದು ಆಡಳಿತ ಪಕ್ಷದ ವಾದ. ಆದರೆ ರೈತ ಮುಖಂಡರು ಮತ್ತು ಪ್ರತಿಪಕ್ಷದ ವಾದವೇ ಬೇರೆ. ಈಗಾಗಲೇ ಸಾಲದ ಸುಳಿಯಲ್ಲಿ ಸಿಕ್ಕ ರೈತ ಹೆಚ್ಚಿನ ಮೌಲ್ಯಕ್ಕೆ ಕೃಷಿ ಭೂಮಿ ಖರೀದಿಸುವವರು ಸಿಕ್ಕಿದಾಗ ಅನಿವಾರ್ಯವಾಗಿ ಮಾರ್ತಾನೆ. ಆಗ ತಕ್ಷಣಕ್ಕೆ ಹಣವೇನೋ ಸಿಗಬಹುದು. ಆದರೆ ಕೃಷಿಯನ್ನೇ ನಂಬಿಕೊಂಡ ಆ ರೈತ ಕೈಯಲ್ಲಿದ್ದ ಕಾಸು ಮುಗಿದ ನಂತರ ಜೀವನ ನಿರ್ವಹಣೆ ಮಾಡೋದು ಹೇಗೆ ಅನ್ನೋದು ಈಗ ಎದ್ದಿರೋ ಪ್ರಶ್ನೆ. ಈ ತಿದ್ದುಪಡಿಯಿಂದ ಹಣವುಳ್ಳವರು ಮತ್ತಷ್ಟು ಶ್ರೀಮಂತರಾದ್ರೆ ಬಡವರು ಮತ್ತಷ್ಟು ಬಡವರಾಗೋ ಸಾಧ್ಯತೆ ಇದೆ ಅನ್ನೋ ವಾದವೂ ಇದೆ. ಇನ್ನು ಕೃಷಿ ಭೂಮಿ ಖರೀದಿ ಮಾಡಿದವರು ಆ ಭೂಮಿಯನ್ನ ಬೇರೆ ಉದ್ದೇಶಕ್ಕೆ ಬಳಸಿದ್ರೆ ಮುಂದೊಂದು ದಿನ ಕೃಷಿಯೇ ನಾಶವಾಗಬಹುದು ಅನ್ನೋ ಆತಂಕವೂ ಇದೆ. ಆದರೆ ಈ ತಿದ್ದುಪಡಿಯನ್ನ ಸದುಪಯೋಗ ಪಡಿಸಿಕೊಂಡ್ರೆ ದೇಶಕ್ಕೂ ಲಾಭವಿದೆ. ಕೃಷಿ ಹಿನ್ನೆಲೆ ಇಲ್ಲದ ಕೃಷಿ ಆಸಕ್ತರಿಗೆ ಕೃಷಿ ಮಾಡಲು ಅವಕಾಶ ಸಿಕ್ಕಿದ್ರೆ ದೇಶದ ಕೃಷಿ ಆದಾಯ ಹೆಚ್ಚಾಗಬಹುದು, ಅನ್ನದಾತರ ಸಂಖ್ಯೆಯೂ ಮತ್ತಷ್ಟು ಹೆಚ್ಚಬಹುದು. ಆ ಮೂಲಕ ಭಾರತ ಮತ್ತೆ ಸಮೃದ್ಧಿಯಾಗಲು ಸಹಕಾರಿಯಾಗಬಹುದು. ವಾಸ್ತವ ಸ್ಥಿತಿಯ ತಪ್ಪು ಕಲ್ಪನೆಯೇ ರೈತರ ಪ್ರತಿಭಟನೆಗೆ ಕಾರಣ ಅಂತಿದೆ ಆಡಳಿತ ಸರ್ಕಾರ. ಆದ್ರೆ ವಿಪಕ್ಷಗಳು ಹೇಳೋದೇ ಬೇರೆ. ಇದಾಗಿತ್ತು ಇವತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.